ಓಕೆ, ಕೋಲಾರದ ಮತ್ತೊಂದು ಬೀದಿಯಲ್ಲಿದ್ದೀವಿ. ಅಂಗಡಿ ಸಾಕಷ್ಟು ಜನ ಇದ್ದಾರೆ ಈ ಅಂಗಡಿನಲ್ಲಿ. ಇಲ್ಲಿ ಜನಾಭಿಪ್ರಾಯ ಏನು ಅಂತಕ್ಕಂಥದ್ದನ್ನ ಕೇಳ್ತಾ ಹೋಗೋಣ. ಸರ್, ನೀವು ಹೇಳಿ. ನಾವು ಬಿಜೆಪಿ ಸರ್. ಯಾಕೆ ಅಂತ? ನಾವು JDS ಕೋಟ್ ಮಾಡ್ತೀವಿ. ಅದೇ ಯಾಕೆ ಕಾರಣ ಹೇಳಿ. ನಾವು ಈ ಸಿದ್ದರಾಮಯ್ಯ ಕೊಟ್ಟಿರೋ ಗ್ಯಾರಂಟಿಗಳಿಗೆ ನಮ್ಗೆ ಇಷ್ಟ ಇಲ್ಲ, ಓಕೆ. ನಾವು ತಗೊಂಡೂ ಇಲ್ಲ. ಓಕೆ, ಅದರಿಂದ ನಾವು JDSಗೆ ವೋಟ್ ಮಾಡೋದು. ಅಂದ್ರೆ ಮೋದಿ ಅಂತ ಫ್ಯಾಕ್ಟರ್ ಬರುತ್ತಾ ಅಥವಾ ಇಲ್ಲಿ ಲೋಕಲ್ ಕ್ಯಾಂಡಿಡೇಟಾ ಪಾರ್ಟಿನ? ನಾವು ಮೊದಲಿಂದಾನು ಅಷ್ಟೇ JDS. ಓಕೆ, JDS ಮೈತ್ರಿ ಒಪ್ತೀರಾ? ಬಿಜೆಪಿ JDS ಒಪ್ತೀವಿ. ಅವ್ರು ವೋಟ್ ಹಾಕ್ತೀವಿ. ಹೋಗ್ತೀವಿ. ನೀವು ಹೇಳಿ. ಬಿಜೆಪಿ ಸರ್. ಯಾಕೆ ಸರ್ ಅದು ಏನು ಹೇಳೋ, ಸಿದ್ದರಾಮಯ್ಯ ಏನು ಮಾಡಿದಾನೆ ಅಂತ ಇದು ಮಾಡ್ತಾರೆ ಸರ್, ವೋಟ್ ಈಗ ಹಾಕ್ತಾರೆ ಒಂದು ಸರ್. ಪ್ರಶ್ನೆ ಕೇಳ್ತೀನಿ. ಕಳೆದ ಸರ್ತಿ ಇಲ್ಲಿ MP ಆಗಿದ್ದವರು ಮುನಿಸ್ವಾಮಿ ಅವರು. ಹೌದು ಈ 5 ವರ್ಷದಲ್ಲಿ ಏನ್ ಮಾಡಿದಾರೆ ಅವರು? ಸರ್, 5 ವರ್ಷ ಏನು ಮಾಡಿದ್ದಾರೆ ಅಂದ್ರೆ ಅವ್ರು ಇಂಪ್ರೂವ್ ಮಾಡಿದಾರಲ್ಲ ಸರ್. ಅಭಿವೃದ್ಧಿ ಅಭಿವೃದ್ಧಿ ಆಗಿದೆಯಾ? ಆಗಿದೆ. ಕೋಲಾರಕ್ಕೆ ಅಭಿವೃದ್ಧಿ ಆಗಿದೆ. ಹಾಗಾಗಿ ಈಗ ಮುನಿಸ್ವಾಮಿ ಅವರು ಮಲ್ಲೇಶ್ ಬಾಬು ಅವ್ರಿಗೆ ಹಾಕ್ಬೇಕು ಒಟ್ಟು, ಹಾಕಿದ್ರೆ. ಸಿದ್ದರಾಮಯ್ಯ ಏನು ಸರಿ ಇಲ್ಲ ಸರ್. ನೀವು ನಾವು ಕಾಂಗ್ರೆಸ್ ಹಾಕ್ತೀವಿ. ಯಾಕೆ ಕಾಂಗ್ರೆಸ್ ಬರಬೇಕು ಅನ್ಸುತ್ತೆ ನಿಮಗೆ? ಏನು ಹಳೆಯಿಂದ ಆಗ್ತಾ ಇದ್ದೀನಿ, ಈಗ ಆಗ್ತೀವಿ. ಅದೊಂದೇ ಕಾರಣ, ಮೊದಲಿಂದ ಕಾಂಗ್ರೆಸ್, ಈಗ ಕಾಂಗ್ರೆಸ್ ಅಷ್ಟೇ. ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ವೋಟ್. ಬೋಟು ಸಿದ್ದರಾಮಯ್ಯನವರು ಕೊಟ್ಟಿರೋ ಎಲ್ಲಾ ಗ್ಯಾರಂಟಿಗಳು ನಿಮ್ಮ ಮನೆ ತಲುಪಿದೆಯಾ? ಕೋಲಾರದ ಜನನಿಬಿಡ ಪ್ರದೇಶ ಕೋಲಾರ ನಗರ ಬಸ್ ನಿಲ್ದಾಣದಲ್ಲಿ ನಾವೀಗ ಇದ್ದೀವಿ. ಇಲ್ಲೂ ಸಾಕಷ್ಟು ಜನ ಪ್ರಯಾಣಿಕರು ಬೇರೆ ಬೇರೆ ಕಡೆ ಹೋಗೋದಕ್ಕೆ ರೆಡಿಯಾಗಿರ್ತಾರೆ. ಈ ಜನರ ಅಭಿಪ್ರಾಯ ಏನು, ಅವ್ರೇನು ಹೇಳ್ತಾರೆ, ಯಾವ ಪಕ್ಷಕ್ಕೆ ಅವರ ಮತ, ಬನ್ನಿ ಕೇಳ್ತಾ ಹೋಗೋಣ. ಹೇಗಿದೆ ಈ ಸರ್ತಿ ಕೋಲಾರದಲ್ಲಿ ಎಲೆಕ್ಷನ್ನು? ಯಾರು ಗೆಲ್ಬೋದು? ಮಲ್ಲೇಶ್ ಬಾಬು. ಯಾಕೆ? ಅವರು NDA ಮೈತ್ರಿಕೂಟದ ಅಭ್ಯರ್ಥಿ. BJP ಪಕ್ಷ ನರೇಂದ್ರ ಮೋದಿಯ ಕಾರ್ಯರೂಪಗಳನ್ನು ನೋಡಿ ಅವ್ರಿಗೆ ಮತವನ್ನು ಹಾಕ್ತೀವಿ. ಅಂದ್ರೆ ಮೋದಿ ಮುಖ ನೋಡ್ಕೊಂಡು ವೋಟ್ ಹಾಕ್ತೀರಾ? ಮೋದಿ ಮುಖ ನೋಡಿ. JDS ಮತ್ತೆ BJP ಅವರು ಮೈತ್ರಿ ಮಾಡ್ಕೊಂಡು ಒಬ್ಬರನ್ನ ಈ ಸರ್ತಿ ಕಣಕ್ಕಿಳಿಸಿದ್ದಾರೆ. ಓಕೆನಾ? ಅದು ಒಪ್ತೀರಾ ಅದನ್ನ? ಓಕೆ ಸರ್, ಹೋಗ್ತೀವಿ. ಇವಾಗ ಕಳೆದ 7 ಸರ್ತಿ ಮುನಿಯಪ್ಪನವ್ರು ಗೆದ್ದಿದ್ರು ಇಲ್ಲಿ, 1 ಸರ್ತಿ ಮುನಿಸ್ವಾಮಿ BJP ಗೆದ್ದಿದ್ರು. ಯಾರು ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ? ಸರ್, ಮುನಿಸ್ವಾಮಿ ಅವರ ಕೆಲಸ ಚೆನ್ನಾಗಿ ಈ ಮಾಡಿದ್ದಾರೆ. ಕಳೆದ 5 ವರ್ಷದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಜನಗಳಿಗೆಲ್ಲ ಚೆನ್ನಾಗಿ ಸಿಗ್ತಾ ಇದ್ರು. ಮುನಿಯಪ್ಪನವ್ರು ಏನು ಜನಗಳಿಗೆ ಏನು ಸಿಗ್ತಾ ಇರಲಿಲ್ಲ. ಓಕೆ, ಮುನಿಸ್ವಾಮಿ ಅವರು ಚೆನ್ನಾಗಿ ಓಡಾಡಿ ಪ್ರತಿಯೊಬ್ಬ ಜನಸಾಮಾನ್ಯರನ್ನು ಮಾತಾಡ್ತಾ ಇದ್ರು. ಓಕೆ. ಮಲ್ಲೇಶ್ ಬಾಬು ಅವರು NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆ. ನಾವು ಮಲ್ಲೇಶ್ ಬಾಬುಗೆ ವೋಟ್ ಹಾಕ್ತೀವಿ. ನೀವು ಯಾರಿಗೆ ವೋಟ್ ಹಾಕ್ತೀರಾ ಈ ಸರ್ತಿ? ಕಾಂಗ್ರೆಸ್. ಯಾಕೆ ಹೇಳಿ? ಕಾಂಗ್ರೆಸ್ ಸ್ವಲ್ಪ ಜನಪರ ಕಾರ್ಯಕ್ರಮಗಳು ಮಾಡ್ತಾವೆ ಸರ್. ಇವ್ರು ಏನಿಲ್ಲ, ಸುಮ್ಮನೆ ಮೋದಿ ಹೆಸರು ಹೇಳ್ಕೊಂಡು ಸುಮ್ಮನೆ ಗುಲ್ಲೆಬ್ಬಿಸ್ತಾ ಇದ್ದಾರೆ ಹೊರತು ಏನು ಕೆಲಸ ಮಾಡಿಲ್ಲ. ಇವರು ಓಕೆ, ಮೋದಿ ಸೆಂಟ್ರಲ್ ಮಾಡಿದ್ದಾರೆ, ಆದರೆ ಇವರು ಏನು ಮಾಡಿಲ್ಲ ಸರ್. ಈ ವೋಟ್ ಹಾಕ್ಬೇಕಾದ್ರೆ ಇಲ್ಲಿಯವ್ರನ್ನ ನೋಡ್ತೀರಾ, ಮೋದಿ ಮುಖ ನೋಡ್ತೀರಾ ಅಂತ ನಾ ಕೇಳ್ತಾ ಇರೋದು. ಸಿದ್ದರಾಮಯ್ಯನ ಇಲ್ಲಿ ಅವ್ರ ಮುಖ ನೋಡ್ಬೇಕು ಸರ್. ಇಲ್ಲಿ ಇಬ್ರು ಹೊಸಬ್ರು ಕೊಟ್ಟಿದಾರಲ್ಲ ಟಿಕೆಟ್, ನೋಡೇ ಇಲ್ವಲ್ಲ. ಇದರಿಂದ ಈ ಸಲ ಚೇಂಜ್ ಆಗುತ್ತೆ, ಯಾಕಂದ್ರೆ ಹೊಸಬ್ರು ಅಲ್ಲ, ಅದಕ್ಕೋಸ್ಕರ ಈ ಸಲ ಚೇಂಜ್ ಮಾಡ್ತೀನಿ. ಗೌತಮ್ ಕುಮಾರ್ ಹೊಸಬ್ರು, ಮಲ್ಲೇಶ್ ಬಾಬುನು ಹೊಸಬ್ರು. ಮಲ್ಲೇಶ್ ಬಾಬು ಪರವಾಗಿಲ್ಲ ಸರ್. ಹೌದಾ? ಸೊ ವೋಟ್ ಹಾಕ್ಬೇಕಾದ್ರೆ ಹಂಗಾರೆ ಮಲ್ಲೇಶ್ ಬಾಬು ಸ್ಥಳೀಯರು ಅನ್ನೋ ಕಾರಣಕ್ಕೋಸ್ಕರ ವೋಟ್ ಆಗ್ತೀವಿ ಸರ್. ಏನು ಈ ಸರ್ತಿ ಎಲೆಕ್ಷನ್? ಮೋದಿ. ಮೋದಿ ಅಂದ್ರೆ ಮೋದಿ ನೋಡೇ ವೋಟ್ ಹಾಕದ? ಹೌದು, ಇವ್ರು ನೋಡಿ ವೋಟ್ ಹಾಕೋದು, ಮೋದಿ ನೋಡಿ ವೋಟ್ ಹಾಕೋದು. ಸಿದ್ದರಾಮಯ್ಯ ಏನ್ ಕಾತಾರೆ ಸುಮ್ಮನೆ ಬಡಬಳಿಯಕ್ಕಷ್ಟೇ. 5 ಗ್ಯಾರಂಟಿ ಕೊಟ್ಟಿದ್ದೀನಿ. ಏನ್ ಗ್ಯಾರಂಟಿ ಕೊಟ್ಟಿರುತ್ತೆ? 2,000 ರೂಪಾಯಿ ಮನೆಯವ್ರಿಗೆ ಬರಲ್ವಾ? ಯಾರಿಗೂ ಬರ್ತದ? ಮನೆಯವ್ರಿಗೂ ಬರೋಲ್ಲ, ಆಚೆ ಅವ್ರಿಗೂ ಬರೋಲ್ಲ. ನಿಮಿಷ ಮಾತಾಡ್ಬಿಡ್ಲಿ. ಅಲ್ಲ, 2,000 ಇಲ್ಲ, 3,000 ಇಲ್ಲ, 3 ಪೈಸೆ ಇಲ್ಲ. ಯಾರಿಗೆ ಬರ್ತಾರ? ಒಬ್ಬರು 10 ಜನ ಒಬ್ಬರು ಬರ್ತಾರ, ಯಾರೋ ಒಬ್ರು ತಗೊಡ್ತಾರ. ಎಲ್ರಿಗೂ ಬರ್ತಾ ಇಲ್ಲ. ಎಲ್ರಿಗೆ ಇಲ್ಲಿ ಬರ್ತದ? ಎಲ್ರಿಗೂ ಬರೋಲ್ಲ. ಒಬ್ಬರು ಬರ್ತಾರೆ. ಹೇಳವ್ರೆ 5 ಗ್ಯಾರಂಟಿ ನಾ ಕೊಟ್ಟಿದ್ದೆ. ಏನು ಕೊಟ್ಟೆ? 5 ಗ್ಯಾರಂಟಿ ಏನೋ ಕೊಟ್ಟಿದ್ದೀನಿ ಹೇಳಿ. ಏನು ಗ್ಯಾರಂಟಿ ಕೊಡಲ್ಲ, ಯಾವುದು ಕೊಡಲ್ಲ. ಹಾಗಾಗಿ ಮೋದಿ ಗ್ಯಾರಂಟಿ. ಈಗ ನೀವು ಹೇಳಿ ಸ್ವಾಮಿ, ನಾವು ಮೋದಿನೇ. ಅದು ಯಾಕೆ ಅಂತ? ಯಾಕ ಅವರು ಒಳ್ಳೆ ಮನುಷ್ಯರು, ಹೊರಗಡೆ ಬೇರೆ ದೇಶಗಳಿಗೆಲ್ಲ ಸಪೋರ್ಟ್ ಮಾಡ್ತಾವ್ರೆ, ಅದರಿಂದ ನಮಗೂ ಮಾಡ್ತಾರೇನ ಇರ್ಲಿ ಅಂತ ನಾವು ಮೋದಿಗೆ ಹಾಕ್ಬೇಕು. JDS BJP ಸೇರಿ ಒಬ್ಬರು ನಿಲ್ಸವ್ರಿ. JDS ನಮ್ಗೆ ಬೇಕಾಗಿಲ್ಲ, BJPನೇ ನಮ್ಗೆ ಬೇಕಾಗಿಲ್ಲ. BJP ಮುಖ ನೋಡ್ಕೊಂಡು ಓಟ್ ಹಾಕ್ತೀರಾ? ಹೋಗ್ತಾ ಇದ್ದೀವಿ ನಾವು. ಈ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸಿದ್ದರಾಮಯ್ಯನವರು ನಾವು ಹಿಂದೆ ನೋಡಿದ್ದೀವಿ, ಈಗೂ ನೋಡಿದ್ದೀವಿ, ಹಿಂದೆ ಹಾಕಿದ್ದೀವಿ, ಈಗ ಇವ್ರನ್ನೂ ನೋಡ್ಬೇಕಲ್ಲ. ಉದ್ದೇಶ. ಈ ಸರ್ತಿ ಏನಾಗುತ್ತೆ ಓಟ್ ಎಲೆಕ್ಷನ್? ಕಾಂಗ್ರೆಸ್ಗೆ ಹಾಕ್ಬೇಕು ಓಟು. ಯಾಕೆ ಅಂತ? ನಾವು ಅವತ್ತಿಂದ ಅದೇ ಕಾಂಗ್ರೆಸ್ಗೆ ಓಟ್ ಹಾಕಿ. ಅದೊಂದೇ ಕಾರಣನಾ? ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತನಾ? ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಅವರು ಇದು ಮಾಡಿದ್ದಾರೆ, ಅವ್ರು ಮಾಡ್ತಾರೆ, ಕಾಂಗ್ರೆಸ್ ಓಟ್ ಹಾಕ್ಬೇಕು. ಓಕೆ, BJP ಬಗ್ಗೆ ಏನು ಅಭಿಪ್ರಾಯ ನಿಮ್ದು? ಏನೋ ಅದು ನಮ್ಗೆ ಗೊತ್ತಾಗಲ್ಲ ಸರ್. ಮೋದಿ ಅವಶ್ಯಕತೆ ಇಲ್ಲ ಸರ್. ಅವಶ್ಯಕತೆ ಇಲ್ಲ ಅಂದ್ರೆ ದೇಶಕ್ಕೆ ಮೋದಿ ಪ್ರಧಾನಿ ಆಗೋದು ಅವಶ್ಯಕತೆ ಇಲ್ವಾ? ಇಲ್ಲ, ಕಾಂಗ್ರೆಸ್ ಬರ್ಬೇಕು. ರಾಹುಲ್ ಗಾಂಧಿ ಆಗ್ಬೇಕಾ? ಆಗ್ಬೇಕು. ಹಾಗಾಗಿ ನಿಮ್ಮ ಓಟು ಈ ಸರ್ತಿ ಕಾಂಗ್ರೆಸ್. ಅವತ್ತಿಂದ ಕಾಂಗ್ರೆಸ್, ಇವತ್ತು ಕಾಂಗ್ರೆಸ್. ಸೊ ಕಾಂಗ್ರೆಸ್ ಅವ್ರು ಓಟ್ ಕೊಟ್ರೆ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇದೆ. ನಂಬಿಕೆ ಇದೆ. ನೀವು ಯಾರ ಮುಖ ನೋಡಿ ಕಾಂಗ್ರೆಸ್ ಓಟ್ ಹಾಕ್ತೀರಾ?
ಇವ್ ರಾಹುಲ್ ಗಾಂಧಿ ಮಕ ನೋಡಿ ರಾಹುಲ್ ಗಾಂಧಿ ಮುಖ ನೋಡಿ ಹಾಕ್ತೀರಾ? ಹ್ಮ್. ಸಿದ್ದರಾಮಯ್ಯ ಅಲ್ಲ. ಏನಿಲ್ಲ ಏನಿಲ್ಲ. ಹೆಂಗೆ ಓಟು ಈ ಸರ್ತಿ ನಿಮ್ದು? ನಾವು ಬಿ ಜೆ ಪಿ ಯಾಕೆ? ಯಾಕೆ ಅಂದರೆ ಮೋದಿ ದೇಶ ಆ ಮೋದಿ ಬರ್ದಿದ್ರೆ ನಮ್ಮ ದೇಶ ಇಷ್ಟೊತ್ತು ಕಾಳಾಗಿ ಹೋಗೋದು. ಮೋದಿ ಬಂದು ನಮ್ಮ ದೇಶನ ಉಳಿಸ್ತಾವ್ರೆ, ಅದಕ್ಕೋಸ್ಕರ ಅವ್ರನ್ನ ನೋಡ್ಬೇಕು ಈ ಸಾರಿ. ಓಕೆ, ಮೋದಿ ಮುಖ ನೋಡಿಕೊಂಡು ಕ್ಯಾಂಡಿಡೇಟ್ ಯಾರಾದರೂ ಪರವಾಗಿ ಯಾರಾದರೂ ಪರವಾಗಿಲ್ಲ, ಓಟ್ ಹಾಕ್ತೀರಾ? ಹೌದು. JDSನವರು ಮತ್ತು BJPಯವರು ಈ ಸರ್ತಿ ಮೈತ್ರಿ ಮಾಡ್ಕೊಂಡವ್ರೆ, ಓಕೆನಾ? ಓಕೆ ಓಕೆ ಓಕೆ, ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ. ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಹೇಳ್ತೀರಾ? ಸಿದ್ದರಾಮಯ್ಯನವ್ರು ಬಂದು ನಮ್ಮ ಮನೆಯಲ್ಲಿ ನಮ್ಮ ಹೆಂಗಸರೇ ನಮ್ಮ ಕೈ ಬಿಟ್ಬಿಟ್ಟವ್ರು. ಯಾಕೆ ಹಂಗಾಯ್ತು? ಕಾಸು ಕೊಡ್ತಾರಲ್ಲ, ಹಾಂ. ಬಸ್ ಫ್ರೀ ಅಲ್ಲ, ಇದಕ್ಕೆ ಹೋಗ್ತಾ ಇರ್ತಾರೆ, ಹಂಗಾಗದೆ ಸಂಸಾರಗಳು. ಕೈಲಿ 2,000 ಬಸ್ಸು ಫ್ರೀ ಹಾಂ, ಕೊಟ್ಟಾಯ್ತಾರೆ. ಓಟಾಯ್ತಾರೆ. ಹಾಂ, ಎಲ್ಲಿಗೋಗಿ ಒಂದು ಮನೆಯಲ್ಲಿರು, ನಾನು ಹೋಗ್ತೀನಿ ಕೋಲಾರ ಸಾಮಾನು ತಗೊಂಬರ್ತೀನಿ, ನಂಗೆ ಚಾರ್ಜ್ ಇಲ್ಲ. ಹಾಂ, ಹಿಂಗಾಗಿ ಕೂತಿದ್ದೇನೆ. ಈ ಕಾಂಗ್ರೆಸ್ ಬಂದು ಮಳೆ ಇಲ್ದಿರ ಹಾಳಾಗೋಯ್ತು ನಮ್ಮ ರೈತರೆಲ್ಲ. ಹಾಂ ಹಾಂ ಹಾಂ. ಹಾಗಾಗಿ ಈ ಸರ್ತಿ ಮೋದಿ. ನೋಡಿ, ಚುನಾವಣೆ ವಿಚಾರದಲ್ಲಿ ಹಿರಿಯರಿಗೆ ಸ್ವಲ್ಪ ಅದ್ರ ಬಗ್ಗೆ ಅರಿವಿದೆ. ಮೋದಿ ಅವರಿಗೆ ಓಟ್ ಹಾಕಿದ್ರೆ ಏನಾಗುತ್ತೆ, ಕೆಲವರೆಲ್ಲ ರಾಹುಲ್ ಗಾಂಧಿ ಆಗಲಿ ಪ್ರಧಾನಿ ಯಾಕೆ ಆಗಬಾರ್ದು ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಹಾಗಾಗಿ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ. ನಾನು ಇಲ್ಲಿ ತನಕ ನೋಡಿರೋ ಪ್ರಕಾರ ಬ್ಯಾಲೆನ್ಸ್ಡಾಗಿ ಮಾತಾಡಿದ್ದಾರೆ. ಕೆಲವರು ಕಾಂಗ್ರೆಸ್ ಅಂತಾರೆ, ಕೆಲವರು BJP ಅಂತಾರೆ. ಮುಂದಕ್ಕೆ ಹೋಗೋಣ ಬೇರೆ ಬೇರೆ ಜಾಗಗಳಿಗೆ, ಅಲ್ಲೇನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೇಳೋಣ ಬನ್ನಿ.